ನಮಸ್ತೆ ದೇವರುಗಳೇ, ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ. ಮೇಲಕ್ಕೆ ಹಿಂಗೆ ಅನ್ನಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಶೇರ್ ಮಾಡಿ. ಆಟೋ ರಮಣ್ಣ ಮ್ಯೂಸಿಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ರೆಡ್ ಬೆಲ್ ಆನ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಒಬ್ಬರು ಮಾತಾಡಿದರು. ಏನಂತ ಹೇಳಿದ್ರಂದರೆ, ಎಲ್ಲ ಆಟೋ ಡ್ರೈವರು, ಒಕ್ಕಲಿಗರು, ಕೆಲಸ ಮಾಡೋರು, ಹೋಟ್ಲ್ ಕೆಲಸದವರು, ಆಮೇಲೆ ಮೆಕ್ಯಾನಿಕ್ಕು, ಎಲ್ಲ ಜನಾಂಗಕ್ಕೆ ಹಾಕಿ ಎಲ್ಲರ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ, ಬಿಗ್ ಬಾಸ್ಗೆ ಒಂದು ಒಳ್ಳೆ ಕ್ರಿಪ್ ಸಿಕ್ಕುತ್ತೆ ಅಂತ ಮೊನ್ನೆ ಒಬ್ರು ಹೇಳಿದ್ರು. ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಸುದೀಪ್ ಸಾರು ಫಸ್ಟ್ ಸೀಸನಿಂದ ಇಲ್ಲಿವರೆಗೂ ಒಳ್ಳೆ ನಿರೂಪಣೆ, ಒಳ್ಳೆ ಮಾತುಕತೆ, ಸೌಜನ್ಯತೆ, ಬೆಣ್ಣೆಲ್ಲಿ ಕೂದಲು ತೆಗೆದಂಗೆ ಸೂಪರಾಗಿ ಮಾತಾಡ್ತಾರೆ. ಸುದೀಪ್ ಸಾರಿಗೆ ನನ್ನ ನಮಸ್ಕಾರಗಳು. ಬಿಗ್ ಬಾಸ್ಗೂ ನನ್ನ ನಮಸ್ಕಾರಗಳು. ಬಿಗ್ ಬಾಸ್ಗೂ ಸುದೀಪ್ ಸಾರಿಗೆ ನನ್ನ ಹ್ಯಾಂಡ್ಸಪ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಸೀಸನ್ 12ರಲ್ಲಿ ಬಿಗ್ ಬಾಸ್ ಸಾರು ಆ ಗೇಟ್ ಓಪನ್ ಮಾಡಿಬಿಟ್ರು. ಅದಕ್ಕೆ ನಾನು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ಸುದೀಪ್ ಸಾರು ತುಂಬ ಒಳ್ಳೆಯವರು. ಈಗ ನೋಡಿ, ಬಿಗ್ ಬಾಸ್ ಮೇಲೆ ತುಂಬ ಬಂಡವಾಳ ಹಾಕಿರ್ತಾರೆ, ಪ್ರಾಯೋಜಕರು ಮತ್ತು ಬಿಗ್ ಬಾಸ್ ಎಲ್ಲ ಹಾಕಿರ್ತಾರೆ. ಅಲ್ಲಿ ಕಂಟೆಂಟ್ಸ್ಗಳು ಒಳ್ಳೆ ಆಟ ಆಡಬೇಕು, ಒಳ್ಳೆ ಗೇಮ್ ಆಡಬೇಕು. ಆಮೇಲೆ ಸೆಲೆಕ್ಷನ್ ಮಾಡೋ ದೇವ್ರುಗಳ, ನೀವು ಸರಿಯಾಗಿ ಸೆಲೆಕ್ಷನ್ ಮಾಡಲ್ಲ, ಆಡೋರು ಸರಿಯಾಗಿ ಆಡಲ್ಲ. ಎಲ್ಲ ಚಿನ್ನದ ಕಡೆಯಲ್ಲಿ ಮಲ್ಕೊಂಡ್ರೆ ಕೆಲವ್ರು ಬುರುಡ ಹಿಡ್ಕೊಂಡು ಮಸಾಣದಲ್ಲಿ ಮಲ್ಕೊಳ್ತಾರೆ. ಅಂಥವ್ರನ್ನ ತಂದು ಕೆಲವು ಕಡೆ ಹಾಕ್ತೀರ. ಒಂಚೂರು ಎಲ್ಲಾದರೂ ಬಿಲ್ಡಪ್ ಆಯಿತು, ರಿಯಾಲಿಟಿ ಶೋ, ಸೀರಿಯಲ್ಲು, ಟ್ರೋಲ್ ಆದರೆ ಇವರೇನ ನಿಮಗೆ ಸಿಕ್ಕೋದು? ಬೇರೆ ಸಿಕ್ಕಲ್ವಾ? ಟ್ಯಾಲೆಂಟ್ ಇರೋರು ಈ ಕನ್ನಡ ನಾಡು, ಚಿನ್ನದ ನಾಡಲ್ಲಿ ಇಲ್ವಾ? ನಿಮ್ಮ ಕಣ್ಣಿಗೆ, ನಿಮ್ಮ ಮೈಂಡಿಗೆ ಬರಲ್ವಾ ಯಾರನ್ನ ಹಾಕ್ಬೇಕು ಯಾರನ್ನಿಲ್ಲ ಅಂತ? ಪಾಪ ಸುದೀಪ್ ಸಾರಿಗೆ, ಬಿಗ್ ಬಾಸ್ಗೆ ಸುಮ್ಮನೆ ಟೆನ್ಷನ್ ಕೊಡ್ತೀರಾ. ಪಾಪ ಅವ್ರು ಬಿಗ್ ಬಾಸ್ ತುಂಬ ಬಂಡವಾಳ ಹಾಕಿರ್ತಾರೆ. ಸುದೀಪ್ ಸಾರು ಫಸ್ಟ್ಲಿಂದ ಇಲ್ಲಿವರೆಗೂ ಒಳ್ಳೆ ಗುಡ್ಡಾದ, ಚುರುಕಾದ ಸಂಭಾಷಣೆಯೊಂದಿಗೆ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಅವ್ರ ಮನಸ್ಸಿಗೂ ನೋವು ಕೊಡ್ತಾರೆ, ಬಿಗ್ ಬಾಸ್ ಮನಸ್ಸಿಗೂ ನೋವು ಕೊಡ್ತಾರೆ. ಆಯ್ಕೆ ಮಾಡೋರೆ, ಆಡೋರೆ, ನಿಮ್ಮಿಬ್ಬರಿಗೆ ನಾನು ಹೇಳ್ತಾ ಇರೋದು. ಈಗಲೂ ವೈಟ್ ಕಾರ್ಡ್ ಎಂಟ್ರೆನ್ಸ್ ಇದೆಯಲ್ಲ, 50 ಡೇಸ್ ಆದಮೇಲೆ ಒಳ್ಳೆಯವ್ರನ್ನ ಹಾಕಿ ಒಂದು ಬಿಗ್ ಬಾಸ್ ಏನಾಗಿದೆ ಅಂದರೆ, ಸ್ವೀಟಿಗೆ ಫುಲ್ಲು ಸಕ್ಕರೆ ಕಮ್ಮಿ ಆದಂಗೆ ಐತೆ. ಒಂದು ಮಸಾಲೆ ಸಾರು ಮಾಡ್ತೀವಿ, ಉಪ್ಪು ಹಾಕಿಲ್ಲ ಅಂದರೆ ಹೆಂಗಾಗುತ್ತೆ ಹಂಗೆ ಆಗ್ತಾಯಿದೆ. ಸೀಸನ್ ಫಸ್ಟ್ಲಿಂದ ಇಲ್ಲಿವರೆಗೆ ಬಿಗ್ ಬಾಸ್ನಲ್ಲಿ ಸುದೀಪ್ ಸಾರ್ ಮೊನ್ನೆ ಬೇಜಾರಾಗಿ ಮಾತಾಡಿದ್ದಕ್ಕೆ ನಾನು ಒಂದು ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ಕಾಕ್ರೋಜ್ ಅವರೇ, ನೀವು ಹಸುರು ಅಂದರೆ ಹೆಂಗಿರ್ಬೇಕು, ಹೆಂಗೆ ಆಟ ತಗೋಬೇಕು, ಕ್ಯಾಪ್ಟನ್ ಥರ ಹೆಂಗೆ ಆಟ ಆಡಿಸ್ಬೇಕು, ಹಿಂಗೆ ಹೇಳ್ತಾ ಇದ್ದೀನಿ. ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ, ಇದು ಮಾಡಿರಿ, ಅದು ಮಾಡಿರಿ, ಮಾಡಲ್ವಾ? ಹಿಂಗಂದ್ರೆ ಯಾರೇ ಮಾಡ್ತಾರೆ? ಹೈ, ಮಾಡ್ತೀಯಾ? ಇಲ್ಲ, ನನಗೆ ಬಿಗ್ ಬಾಸ್ ವಹಿಸಿದ್ದಾರೆ, ಕೆಲಸ ಮಾಡಲೇಬೇಕು ನೀನು, ಇಲ್ಲಾಂದ್ರೆ ರೈಟ್ ಹೇಳು, ಅರ್ಥ ಆಯ್ತಾ? ಇದು ರೀ, ಈ ಥರ ಮಾತಾಡ್ರಿ. ನೀವು ಒಳ್ಳೆಯ ವ್ಯಕ್ತಿ. ಆಮೇಲೆ ನಿಮ್ಗೆ ಹೆಂಗರಳಿದೆ, ಯಾರ ಹತ್ರ ಕೆಲಸ ತೊಗೋಬೇಕು ಅನ್ನೋದಿಲ್ಲ. ಒಂಥರ ಫೈಟಿಂಗ್ ಇರ್ಬೇಕು. ಕ್ರಿಕೆಟ್ ಅಂತ ಬಂದಾಗ ಎಷ್ಟೋ ಜನ ಕಪ್ ಗೆದ್ದು ಕೊಟ್ಟವ್ರೆ. ಅದರಲ್ಲಿ ಇತಿಹಾಸ ಮೂಡಿಸಿರೋದೆ ಕಪಿಲ್ ದೇವ್. 152 ರನ್ ಹೊಡೆದು ಏಕಾಂಗಿ ಹೋರಾಟ ಮಾಡಿ ಕಪ್ಪನ್ನು ತಂದು ಇಂಡಿಯಾಗೆ ಕೊಟ್ಟಿರಲ್ಲ. ಈವಾಗಲೂ ಇತಿಹಾಸ. ಸಚಿನ್ ತೆಂಡೂಲ್ಕರ್ ಇರ್ಬೋದು, ಆಮೇಲೆ ವಿರಾಟ್ ಕೊಹ್ಲಿ ಇರಬೇಕು, ದ್ರಾವಿಡ್, ಅಜರುದ್ದೀನ್, ಎಲ್ಲರ ಆಟ ಆಡ್ಕೊಂಬಂದವ್ರು. ಆದರೆ ಇತಿಹಾಸ ಸೃಷ್ಟಿ ಸುನಿಲ್ ಗವಾಸ್ಕರ್, ವೆಂಗ್ ಸರ್ಕರ್, ಆಮೇಲೆ ಇವರು ಪ್ರತಿಯೊಬ್ಬರು ಆಡಿದ್ದಾರೆ. ನಯನ್ ಮೊಂಗ್ಯ ಆಗಿರ್ಬೋದು, ಪ್ರತಿಯೊಂದು ವಿಕೆಟ್ ಕೀಪಿಂಗ್ನಲ್ಲಿ ನಯನ್ ಮೊಂಗ್ಯ ಒಳ್ಳೆ ಆಟಗಾರರು. ಹಂಗೆ ಈ ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಆಡ್ಕೊಂಬಂದಾರೆ. ವಿಜಯ ರಾಘವೇಂದ್ರ ಆಗಿರ್ಬೋದು, ಅಕುಲ್ ಬಾಲಾಜಿ, ಶ್ರುತಿ ಮೇಡಮ್ ಅವರು ಎಲ್ಲರೂ ಆಡ್ಕೊಂಬಂದಾರೆ. ಬಿಗ್ ಬಾಸ್ ಅಂತಲೇ ಸಿಂಹಾದ್ರಿ ಸಿಂಹವಾಗಿ ಆಟ ಆಡಿರೋದೇ ನಮ್ಮ ಪ್ರಥಮ್ ಸೂಪರ್. ಅವನು ಪ್ರಥಮ್ನ ಆಟ ಹಂಗೆ ನೋಡೋಕೆ ಹಂಗೆ ಕಾಯ್ತಾಯಿದ್ರು. ಅದರಲ್ಲಿ ಹುಚ್ಚ ವೆಂಕಟಗಿತ್ತು, ಅವರೇ ಹಾಳು ಮಾಡ್ಕೊಂಬಿಟ್ರು. ಮತ್ತು ಇಲ್ಲಿ ಹುಚ್ಚ ವೆಂಕಟ ಬಂದು ಪ್ರಥಮ್ ಹೊಡೆದಾಗ ಅವ್ರು ತಾಳ್ಮೆ ಕಳ್ಕೊಂಡಿಲ್ಲ, ಒಳ್ಳೆ ಆಟ ಆಡಿದರು. ಪ್ರತಿ ಸಲನೂ ಕ್ರಿಕೆಟ್ನಲ್ಲಿ ಹೆಂಗೆ ಕಪಿಲ್ ದೇವ್ನ ನೆನಪಿಕ್ತಾರೋ ಹಂಗೆ ಪ್ರಥಮನ ಈ ಸೀಸನಲ್ಲಿ ಇದು ಬಿಗ್ ಬಾಸ್ನಲ್ಲಿ ಹಂಗೆ ಇದು ಮಾಡ್ತಾರೆ. ಪಾಪ ಸುದೀಪ್ ಸಾರ್ ಒಳ್ಳೆಯವರು. ಅವ್ರು ಫಸ್ಟ್ಲಿಂದ ಲಾಸ್ಟ್ವರೆಗೆ ಬಂದಿದ್ದಾರೆ. ಒಳ್ಳೆ ನಿರೂಪಣೆ ಮಾಡ್ತಾರೆ, ಒಳ್ಳೆ ಜನಕ್ಕೆ ಒಳ್ಳೆ ಒಂದು ಸಂದೇಶ ಮಾಡ್ತಾರೆ, ನಗಿಸ್ತಾರೆ. ಕೋಪ ಬಂದಾಗ ಅವ್ರದ್ದು ಏನಿದೆ ರೂಲ್ಸ್ ಹೇಳ್ತಾರೆ. ನಿಜ ಹೇಳ್ಬೇಕಾದ್ರೆ ಸುದೀಪಿಗೆ ನನ್ನ ನಮಸ್ಕಾರ, ಬಿಗ್ ಬಾಸ್ಗೂ ನನ್ನ ನಮಸ್ಕಾರ. ಈ ಕನ್ನಡ ಬಿಗ್ ಬಾಸ್ಗೆ ಒಳ್ಳೆ ಗೌರವ ಇದೆ. ಎಷ್ಟೋ ಕೋಟಿ ಜನ ನೋಡ್ತಾ ಇರ್ತಾರೆ.
ಆದರೆ ಇವಾಗ ಹಾಕಿರೋರ್ನೆಲ್ಲ ಈ ಸೀಸನ್ ಭಾಳ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದೆ. ಒಂದು ಸ್ವಲ್ಪ ಇದು ನೋಡ್ರಿ, ತಪ್ಪು ಮಾಡೋರು ಯಾರೇ ಆಗಲಿ ಓಟ್ ಹಾಕ್ಬೇಕಾರೆ ಕನ್ನಡ ನಾಡು ಚಿನ್ನದ ನಾಡು, ಓಟ್ ಹಾಕ್ಬೇಕಾರೆ ಯಾರೇ ಆಗಲಿ ಅವರು ನಮ್ಮ ಮನೇಲಿ ತಪ್ಪು ಮಾಡಿದ್ರೆ ನಾವು ಹೇಳ್ಬೇಕು ತಪ್ಪು ಮಾಡ್ತಾ ಇದೀಯ ಅಂತ. ನಮ್ಮೂರಿನವ್ರು ಅಂತೇಳಿ ನಾವು ಓಟ್ ಹಾಕ್ಬಾರ್ದು. ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು. ಯಾವುದೇ ಊರಾಗಲಿ ನಮ್ಮೂರು ಅಂತ ನಾವು ಓಟ್ ಹಾಕ್ಬಾರ್ದು. ಅವ್ನು ಚೆನ್ನಾಗಿ ಆಡಿಲ್ವಾ, ಚೆನ್ನಾಗಿ ಆಡೋರಿಗೆ ಓಟ್ ಹಾಕ್ಬೇಕು. ಗೆಲ್ಸೋರಿಗೆ ಹುಮ್ಮಸ್ಸು, ಆಟ ಆಡೋರಿಗೆ ಗೆಲ್ಲಿಸ್ಬೇಕು. ಅದು ಬಿಟ್ಬಿಟ್ಟು ಸೋಲೋ ಕುದುರೆಗೆ ಬೆಟ್ಸ್ ಯಾರು ಕಟ್ಟಲ್ಲ, ಗೆಲ್ಲೋ ಕುದುರೆಗೆ ಕಟ್ಟೋದು. ಒಳ್ಳೆ ಆಟ ಆಡೋರಿಗೆ ಕಟ್ಟಬೇಕು, ಅದು ಆಟ. ಬಿಗ್ ಬಾಸ್ ಅಂದರೆ ಅದು ಕನ್ನಡ ಬಿಗ್ ಬಾಸ್ಗೆ ಒಳ್ಳೆ ಇದಿದೆ. ಸುದೀಪ್ ಸರ್ ನಡೆಸ್ಕೊಡೋದು ಭಾಳ ಗೌರವ ತಂದು ಕೊಡುತ್ತೆ. ಹಂಗೆ ಒಳ್ಳೆ ಆಟ ಆಡ್ರಿ, ಒಳ್ಳೆ ಆಟ ಆಡ್ಬೇಕು. ಒಳ್ಳೆ ಇದು ನಿಮಗೆ ಆಯ್ಕೆ ಮಾಡೋ ಪುಣ್ಯಾತ್ಮರ ಒಳ್ಳೆಯವ್ರು ಮಾಡ್ರಿ ಪುಣ್ಯಾತ್ಮರ, ಒಳ್ಳೆ ಪವರ್ಫುಲ್ಲು ಆಯ್ಕೆ ಮಾಡೋರು ಡಮ್ಮಿ ಆಗಬಾರ್ದು ನೀವು. ಪರವಾಗಿಲ್ಲಪ್ಪ, ಸೂಪರಾಗಿ ಆಯ್ಕೆ ಮಾಡಿರ್ಬೇಕು. ಯಾವಾಗ ನೋಡಿದ್ರೆ ಬರೀ 5 ಜನ ಚೆನ್ನಾಗಿರೋರು ಮಾಡ್ತೀರಾ, ಒಂದು 15 ಜನ ತಂದು ತುರುಕಿರ್ತೀರ. 15 ಜನನ ಈ ಜನ ದುಡ್ಡು ಕೊಟ್ಟು ಮೊಬೈಲ್ಗೆ ಡಾಟಾ ಹಾಕ್ಸ್ಕೊಂಡು, ಮೊಬೈಲ್ಗಳಿಗೆ ಇದು ಕರೆನ್ಸಿ ಹಾಕ್ಸ್ಕೊಂಡು, ಆಮೇಲೆ ಟಿ ವಿ ಕರೆನ್ಸಿ ಹಾಕ್ಸ್ಕೊಂಡು ಯಾಕೆ ನೋಡ್ತಾರೆ? ಪ್ರತಿಯೊಬ್ಬರಿಗೂ ವಿಡಿಯೋ ಮಾಡಿ ಹೇಳೋ ಅಂಥ ಹಕ್ಕಿದೆ ಸಮಾಜದಲ್ಲಿ. ಪ್ರತಿಯೊಬ್ಬರಿಗೆ ತಪ್ಪು ಮಾಡಿರೋದು ತಪ್ಪೇ. ಅರ್ಥ ಆಯ್ತಾ? ಯಾರೇ ಆಗಲಿ ಒಳ್ಳೆ ಆಟ ಆಡ್ರಿ. ಒಳ್ಳೆ ನಮ್ಮ ಬಿಗ್ ಬಾಸ್ ನೋಡೋಗರಿಗೆ ಒಳ್ಳೆ ಇದಾಗ್ಬೇಕು. ಅದು ಬಿಟ್ಬಿಟ್ಟು ಮಾಡಲ್ವಾ ನೀವು, ಹಾಡಲ್ವಾ ಇದಲ್ಲ. ಸಿಂಹ ಸ್ವಪ್ನವಾಗಿರ್ಬೇಕು, ಸೋಲೆ ಗೆಲುವಿನ ಮೆಟ್ಲಾಗಿರ್ಬೇಕು. ಚೆನ್ನಾಗಿ ಆಡಿ ಗೆಲ್ಲಿ. ನಿಜ ಹೇಳ್ಬೇಕಾರೆ ನಮಗೆ ಬಿಗ್ ಬಾಸಲ್ಲಿ ಒಳ್ಳೆ ಆಟ ಆಡಿ ಗೆದ್ದವರಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ತುಂಬ ಅಭಿನಂದನೆಗಳು ಸಲ್ಲಿಸ್ತೀವಿ. ಆದರೆ ಅದೇ ಥರ ನಮ್ಮ ಬಿಗ್ ಬಾಸು ಒಳ್ಳೆ ಶೋಭೆ ತರಬೇಕಂದ್ರೆ ನೆಕ್ಸ್ಟು ವೈಟ್ ಕಾರ್ಡ್ ಎಂಟ್ರೆನ್ಸಲ್ಲಿ ಸ್ವಲ್ಪ ಚೆನ್ನಾಗಿರೋರನ್ನ ಹಾಕಿ, ಬಿಗ್ ಬಾಸ್ಗೂ ಸುದೀಪ್ ಸಾರಿಗೂ ನೋಡೋರಿಗೂ ಸೆಲೆಕ್ಷನ್ ಮಾಡೋರಿಗೆ ಎಲ್ಲ ದೇವ್ರುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮಿಂದ ತಪ್ಪಿದ್ರೆ ಕ್ಷಮೆ ಇರಲಿ ದೇವ್ರುಗಳು. ದೇವ್ರು ಒಳ್ಳೇದು ಮಾಡಲಿ.